ಇವತ್ತಿನ ಒಂದು ಸೆಷನ್ ಮೇನ್ ಆಗಿ ಸರ್ವಿಕ್ಸ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಪ್ರತಿ ಸರಿನೂ ನಾನು ಈ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತಾ ಬರ್ತಾ ಇದೀನಿ. ಯಾಕೆ ಅಂದ್ರೆ ಮೋಸ್ಟ್ ಆಫ್ ದಿ ಲೇಡೀಸ್ ವುಮೆನ್ಸ್ ಯಾರೇ ಆಗಿರ್ಬೋದು, ಸೊ ತುಂಬಾ ಸಫರ್ ಆಗ್ತಾ ಇದ್ದಾರೆ. ಸೊ ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಸೊ ಅದರ ಪ್ರಿವೆನ್ಷನ್ ಆಗ್ಬೇಕು, ಅದರ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ಬೇಕು. ಸೊ ಅದರ ತಿಳುವಳಿಕೆ ಏನಿದೆ, ಸೊ ನಮ್ಗೆ ಏನ್ ಮಾಹಿತಿ ತಿಳಿದಿದೆ, ಸೊ ಅದನ್ನ ಹಂಚ್ತಕ್ಕಂತ ಒಂದು ಕೆಲಸ ಮಾಡ್ಬೇಕು. ಸೊ ಯಾಕಂದ್ರೆ ಇನ್ ಫ್ಯೂಚರ್ ಆ ಒಂದು ಸಮಸ್ಯೆ ಬಹಳ ಜನಕ್ಕೆ ಬರುವಂತ ಸಾಧ್ಯತೆ ಇದೆ. ಸೊ ಅದನ್ನ ತಡಿತಕ್ಕಂತ ಒಂದು ಪ್ರಯತ್ನ ನಾವು ಮಾಡ್ಬೇಕು. ನಮ್ಮ ಕೈಯಲ್ಲಾಗಿ ಏನ್ ಆಗತ್ತೋ ಅದನ್ನ ಮಾಡಿದ್ರೆ ಸೊ ಇನ್ ಫ್ಯೂಚರ್ ಅಲ್ಲಿ ಲೇಡೀಸ್ ಯಾರ್ಯಾರಿದ್ದಾರೆ ಅವರು ಸಫರ್ ಆಗೋದು ಕಮ್ಮಿ ಆಗುತ್ತೆ ಅನ್ನೋ ಒಂದು ರೀಸನ್. ಸೊ ವುಮೆನ್ ಹೆಲ್ತ್ ಪ್ರಾಬ್ಲಮ್ಸ್, ಬೇಸಿಕ್ ವುಮೆನ್ ಹೆಲ್ತ್ ಪ್ರಾಬ್ಲಮ್ಸ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರ್ಬೋದು, ವಿಜಿನಲ್ ಇನ್ಫೆಕ್ಷನ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ಅಲ್ಸರ್ ಆಗಿರ್ಬೋದು, ಸ್ಮೆಲ್ಲಿ ಅಂಡ್ ಸ್ಟಿಕ್ಕಿ ಡಿಸ್ಚಾರ್ಜ್, ಫೈಬ್ರಾಯ್ಡ್ಸ್, ಯೂಟ್ರಸ್ ಪ್ರಾಬ್ಲಮ್, ಓರಿಯನ್ ಸಿಸ್ಟ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್, ಸರ್ವಿಕ್ಸ್ ಕ್ಯಾನ್ಸರ್, ಸ್ಟೊಮಕ್ ಬ್ಲೋಟಿಂಗ್ ಆಗಿರ್ಬೋದು, ಮಸಲ್ ಜಾಯಿಂಟ್ ಪೇನ್, ಬ್ಯಾಕ್ ಪೇನ್, ಈ ತರದ್ದು ಹಲವಾರು ಲೇಡೀಸಿನ ಹೆಲ್ತ್ ಇಶ್ಯೂಸ್ ನೋಡೋದಾದ್ರೆ ತುಂಬಾನೇ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇನ್ನ ಪೀರಿಯಡ್ಸ್ ಲೈಫ್ ಸೈಕಲ್ ಅಲ್ಲಿ ಬಂದ್ರೆ ಹೆವಿ ಬ್ಲೀಡಿಂಗ್ ಆಗೋದು, ಲಾಂಗ್ ಬ್ಲೀಡಿಂಗ್ ಆಗಿರೋದು, ಕಂಟಿನ್ಯೂಸ್ ಆಗಿ 2 to 3 times ಪರ್ ಮಂತ್ ಬ್ಲೀಡ್ ಆಗೋದಾಗಿರ್ಬೋದು, ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು. ಸೊ ಇರೆಗ್ಯುಲರ್ ಪೀರಿಯಡ್ಸ್ ಇಸ್ ನಥಿಂಗ್ ಬಟ್ ಒಬ್ಬೊಬ್ಬರಿಗೆ 3 months ಒನ್ಸ್, 2 months ಒನ್ಸ್ ಪೀರಿಯಡ್ಸ್ ಆಗುತ್ತೆ. ಸೊ ಇಲ್ಲ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗಿರ್ಬೋದು, ಅಥವಾ ಬಾಡಿ ಪೇನ್ಸ್ ಆಗಿರ್ಬೋದು, ಮೆನ್ಸುರಲ್ ಪೇನ್ಸ್ ಆಗಿರ್ಬೋದು, ಯೆಲ್ಲೋಶ್ ಡಿಸ್ಚಾರ್ಜ್, ವೈಟ್ ಡಿಸ್ಚಾರ್ಜ್, ಇಚ್ಚಿಂಗ್ ವೆಜಿನ. ಸೊ ಈ ತರದ್ ಹಲವಾರು ಲೇಡೀಸ್ ನ ಹೆಲ್ತ್ ಇಶ್ಯೂಸ್ ತುಂಬಾನೇ ಬರ್ತಾ ಇದೆ. ಸೊ ಇವಾಗಿನ ಒಂದು ನಮ್ಮ ಫುಡ್ ರುಟೀನ್ ಸೈಕಲ್ ಏನಿದೆ, ಸೊ ಅದನ್ನ ನೋಡೋದಾಗಿರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲ್ ನೋಡೋದಾಗಿರ್ಬೋದು, ಸೊ ತುಂಬಾನೇ ಪ್ರಾಬ್ಲಮ್ಸ್ ಇಶ್ಯೂಸ್ ಫೇಸ್ ಆಗ್ತಾ ಇದೆ. ಸೊ ಯಾಕೆ ಈ ಒಂದು ಪ್ರಾಬ್ಲಮ್ಸ್ ಲೇಡೀಸ್ ಅಲ್ಲೇ ಬರ್ತಾ ಇದೆ ಅಂದ್ರೆ ಮೇನ್ ರೀಸನ್ ಏನು ಅಂದ್ರೆ ಸೊ ಸರ್ವಿಕ್ಸ್ ಕ್ಯಾನ್ಸರ್ ಬರ್ತಕ್ಕಂಥ ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಸೊ ಸರ್ವಿಕ್ಸ್ ಕ್ಯಾನ್ಸರ್ ಯಾಕೆ ಇಷ್ಟೊಂದು ಎಫೆಕ್ಟಿವ್ ಆಗಿ ಕಾಡ್ತಾ ಇದೆ ಅಂದ್ರೆ ಅದಕ್ಕೆ ರೀಸನ್ಸ್ ಏನ್ ಇರ್ಬೋದು ಅಂತೇಳಿ ನೋಡ್ತಾ ಹೋಗೋಣ. ಸೊ ಆಲ್ ಓವರ್ ದ ವರ್ಲ್ಡ್ ನೀವು ತಗೊಳೋದಾದ್ರೆ 3 ಜನ ಹೆಣ್ಮಕ್ಳಲ್ಲಿ ಒಬ್ರಿಗೆ ಸರ್ವಿಕ್ಸ್ ಕ್ಯಾನ್ಸರ್ ಕಂಪಲ್ಸರಿ ಆಗಿರುತ್ತೆ. ಯಾರೇ 3 ಜನ ರ್ಯಾಂಡಮ್ ಎಲ್ಲ ಪಿಕ್ ಮಾಡಿದ್ರು ಅವರಿಗೆ ಒಬ್ಬರಿಗೆ ಈ ಒಂದು ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಇನ್ ಫ್ಯೂಚರ್ ಬಳಲ್ತಕ್ಕಂತ ಒಂದು ಸಿಚುವೇಶನ್ ಬರುತ್ತೆ. ಸೊ ಎವ್ರಿ 7 minutes ಒಬ್ರು ಲೇಡಿ ಅಥವಾ ವುಮೆನ್ ಡೆತ್ ಆಗ್ತಾ ಇದೆ ಡ್ಯೂ ಟು ಸರ್ವಿಕ್ಸ್ ಕ್ಯಾನ್ಸರ್. ಅಷ್ಟು ಸಿವಿಯರ್ ಆಗಿ, ಅಷ್ಟು ವೈಬ್ರೆಂಟ್ ಆಗಿ ಇದು ಸ್ಪ್ರೆಡ್ ಆಗ್ತಾ ಇದೆ. ಸೊ ಅದನ್ನ ನಾವು ತಡಿತಕ್ಕಂತ ಒಂದು ಕೆಲಸ ಮಾಡ್ಬೇಕು. ಸೊ ಯಾಕೆ ಈ ಒಂದು ಪ್ರಾಬ್ಲಮ್ಸ್ ಇಶ್ಯೂಸ್ ಬರ್ತಾ ಇದೆ ಅಂದ್ರೆ ಮೇನ್ ಆಗಿ ಡಯಾಕ್ಸಿನ್ ಅಂದ್ರೆ ಸೊ ಇಟ್ ಇಸ್ ಅ ಟೈಪ್ ಆಫ್ ಟಾಕ್ಸಿನ್ ಅಂದ್ರೆ ಕೆಮಿಕಲ್ ಕಂಪೋಸಿಷನ್ ಅಂತಾನೆ ಹೇಳ್ತೀವಿ. ಸೊ ಆ ಒಂದು ಡಯಾಕ್ಸಿನ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂತ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಲ್ಲಿ ಸಿಗ್ತಕ್ಕಂತ ಒಂದು ಕಂಟೆಂಟ್ ಅಂತಾನೆ ಹೇಳ್ಬೋದು. ಸೊ ಇದರಿಂದಾನೇ ಮೇಜರ್ ಆಗಿ ಲೇಡೀಸ್ಗೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಕ್ಯಾನ್ಸರ್ ಅಂತಹ ಒಂದು ಮಾರಣಾಂತಿಕ ಕಾಯಿಲೆ ಬರತಕ್ಕಂತ ಒಂದು ಚಾನ್ಸಸ್ ಆಗಿರ್ಬೋದು, ಪ್ರತಿಯೊಂದು ಬರೋಕೆ ಮೇನ್ ರೀಸನ್ ಈ ಒಂದು ಡಯಾಕ್ಸಿನ್ ಅಂತಾನೆ ಹೇಳ್ಬೋದು. ನೀವು ಯಾವುದೇ ಬ್ರ್ಯಾಂಡ್ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡಿ, ಪ್ರತಿಯೊಂದ್ರಲ್ಲೂ ಈ ಒಂದು ಡಯಾಕ್ಸಿನ್ ಕಂಟೆಂಟ್ ಇದ್ದೇ ಇರುತ್ತೆ. ಯಾಕೆ ಈ ಒಂದು ಡಯಾಕ್ಸಿನ್ ಕಂಟೆಂಟ್ ಹೆಂಗ್ ಬರುತ್ತೆ ಅಂತ ನೋಡೋದಾದ್ರೆ ಆನ್ ಆವರೇಜ್ ವುಮೆನ್ ನ ಲೈಫ್ ಸ್ಪ್ಯಾನ್ ಅಲ್ಲಿ 15,000 pieces ಆಫ್ ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನ ನಾವು ಯೂಸ್ ಮಾಡ್ತೀವಿ ಅರೌಂಡ್ 35 years. ಸೊ 35 years ಪೀರಿಯಡ್ಸ್ ಲೈಫ್ ಸೈಕಲ್ ಅಲ್ಲಿ 15,000 ಪ್ಯಾಡ್ಸ್ ನಿಮಗೆ ರುಟೀನ್ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ 15,000 ಪ್ಯಾಡ್ಸ್ ಅಂದ್ರೆ 15,000 ಪಟ್ಟು ಡಯಾಕ್ಸಿನ್ಗೆ ನಿಮ್ ಬಾಡಿಗೆ ಎಕ್ಸ್ಪೋಸ್ ಆಗುತ್ತೆ. ಸೊ ಈ ಡಯಾಕ್ಸಿನ್ ಎಷ್ಟು ಹಾರ್ಮ್ಫುಲ್ ಅಂದ್ರೆ ಸೊ ಯಾಕೆ ಈ ಒಂದು ಹಾರ್ಮ್ಫುಲ್ ನಾವು ಯೂಸ್ ಮಾಡ್ತೀವಿ ಅನ್ನೋದು ಒಂದು ಜಸ್ಟ್ ನೋಡ್ತಾ ಹೋಗೋಣ. ಈ ಡಯಾಕ್ಸಿನ್ ಕಂಟೆಂಟ್ ಯಾಕೆ ರೆಡಿ ಆಯ್ತು, ಎಲ್ಲಿಂದ ಬರುತ್ತೆ, ಇದು ಏನು ರೀಸನ್ ಬಿಹೈಂಡ್ ಡಯಾಕ್ಸಿನ್, ಹೆಂಗೆ ಉತ್ಪಾದನೆ ಆಗುತ್ತೆ ಡಯಾಕ್ಸಿನ್ ಅನ್ನೋದನ್ನ ನೋಡೋ ಅಂದ್ರೆ ಸೊ ನೀವೇನು ನ್ಯಾಪ್ಕಿನ್ಸ್ ಯೂಸ್ ಮಾಡ್ತಾ ಇದೀರಾ ಅದು ಪ್ಲಾಸ್ಟಿಕ್ ಮತ್ತೆ ಪಾಲಿಬ್ಯಾಗ್ಸ್ ನೀವೇನ್ ಥ್ರೋ ಮಾಡ್ತೀರಾ ಗಾರ್ಬೇಜ್ಗೆ, ಸೊ ಅದು ಆಗಿರ್ಬೋದು, ಅಥವಾ ಫೋರ್ತ್ ಗ್ರೇಡ್ ಇಂಡಸ್ಟ್ರಿಯಲ್ ವೇಸ್ಟ್ ಆಗಿರ್ಬೋದು, ಜಂಕ್ಸ್ ವೇಸ್ಟ್ ಮೆಟೀರಿಯಲ್ ಎಲ್ಲಾನು ಕಲೆಕ್ಟ್ ಮಾಡಿ, ಸೊ ಆ ಕಲೆಕ್ಷನ್ ಆಗಿರೋದನ್ನ ರೀಸೈಕಲ್ ಮಾಡಿ ಮಾಡಿ ಮಾಡಿ
ಅದು ಬರ್ತಕ್ಕಂತ ಅಲ್ಟಿಮೇಟ್ ಪ್ರಾಡಕ್ಟ್ ಒಳಗೆ ನಿಮ್ಗೆ ಏನಾಗುತ್ತೆ, ಟಾಕ್ಸಿನೈಸ್ಡ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀವಿ, ಅದ್ರೊಳಗೆ ಡಯಾಕ್ಸಿನ್ ಕಂಟೆಂಟ್ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ರೀಸೈಕಲ್, ನೀವೇನ್ ವೇಸ್ಟ್ ಪ್ರಾಡಕ್ಟ್ ತಗೊಂಡಿರ್ತೀರಾ ಅದು ಫಸ್ಟ್ ಆಫ್ ಆಲ್ ಈ ತರ ಇರುತ್ತೆ. ಸೊ ಅದನ್ನ ರೀಸೈಕಲ್ ಮಾಡ್ತಾರೆ. ಫ್ಲೋರೋಸೆಂಟ್ಸ್, ಬ್ಲೀಚಿಂಗ್ ಏಜೆಂಟ್, ಕ್ಲೋರಿನ್, ಸಾಫ್ಟ್ನರ್ಸ್ ಎಲ್ಲಾನು ಯೂಸ್ ಮಾಡಿ ಅದನ್ನ ರೀಸೈಕಲ್ ಮಾಡಿ 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 ಕೊನೆಗೆ ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಅದು ವೈಟಿಶ್ ಆಗ್ಬೇಕು ಮತ್ತೆ ಫ್ಲಫಿ ಆಗಿರ್ಬೇಕು, ಅಲ್ಲಿವರೆಗೂ ಅದನ್ನ ರೀಸೈಕಲ್ ಮಾಡ್ತಾರೆ. ಸೊ ಆ ಒಂದು ಪ್ರೊಸೆಸ್ ಅಲ್ಲಿ, ರೀಸೈಕಲ್ ಮಾಡೋ ಒಂದು ಪ್ರೊಸೆಸ್ ಅಲ್ಲಿ ಅಲ್ಟಿಮೇಟ್ ಆಗಿ ನಿಮಗೆ ಸೊ ಒಂದು ಏನ್ ಫ್ಲಫಿ ಪಾರ್ಟ್ ಅಥವಾ ವೈಟಿಶ್ ಪಾರ್ಟ್ ಬರುತ್ತೆ. ಸೊ ಈ ಒಂದು ಪಾರ್ಟ್ ಅಲ್ಲಿ ಟೆಟ್ರಾ ಕ್ಲೋರೈಡ್ ಬೆನ್ಝಾನ್ ಪಿ ಡಯಾಕ್ಸಿನ್ ಅನ್ನೋ ಒಂದು ಕಂಟೆಂಟ್ ಇದ್ರೊಳಗೆ ಬರುತ್ತೆ, ಅಂದ್ರೆ ಪ್ರೊಡ್ಯೂಸ್ ಆಗುತ್ತೆ. ಯಾಕಂದ್ರೆ ಬ್ಲೀಚಿಂಗ್ ಏಜೆಂಟ್ಸ್, ಡಯಾಕ್ಸಿನ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಸೊ ಆ ಒಂದು ಕಂಟೆಂಟ್ ಇಂದ ಇಷ್ಟು ಪಾಯ್ಸನಸ್ ಡಯಾಕ್ಸಿನ್ ಕಂಟೆಂಟ್ ನಿಮಗೆ ಅದ್ರೊಳಗೆ ಪ್ರೊಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಈ ಒಂದು ಪಾಯ್ಸನಸ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಅಷ್ಟೇ ಪಾಯ್ಸನ್ ಇರುವಂತಹ ಒಂದು ಡಯಾಕ್ಸಿನ್ ಅದು. ಸೊ ಎಷ್ಟು ಪಾಯ್ಸನಸ್ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಈ ಡಯಾಕ್ಸಿನ್ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಡಯಾಕ್ಸಿನ್ ಅಂದ್ರೆ ಏನು, ಅದರದ್ದು ಎಷ್ಟು ಹಾರ್ಮ್ಫುಲ್ ಅಂತ ಹೇಳಿ ನೀವು ನೋಡ್ತಾ ಹೋಗೋದಾದ್ರೆ, ಡಯಾಕ್ಸಿನ್ ಬಂದ್ಬಿಟ್ಟು ಕ್ಯಾನ್ಸರ್ ಹಜಾರ್ಡಸ್, ಅಂದ್ರೆ ಕಾರ್ಸಿನೋಜನ್, ಅಂದ್ರೆ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಅಂತಾನೆ ಹೇಳ್ತೀವಿ. ಸೊ ಕ್ಯಾನ್ಸರ್ನ ನಮ್ಮ ಬಾಡಿಯಲ್ಲಿ ಹ್ಯೂಮನ್ ಕಾರ್ಸಿನೋಜನ್ ಆಗಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ ಅಂದ್ರೆ ಅದು ಡಯಾಕ್ಸಿನ್. ಅದು 1997 ಅಲ್ಲಿ ಇಂಟರ್ನ್ಯಾಷನಲ್ ಏಜೆನ್ಸಿ ಅವರು ರಿಸರ್ಚ್, ಕ್ಯಾನ್ಸರ್ ರಿಸರ್ಚ್ ಮಾಡಿ ಪಬ್ಲಿಷ್ ಮಾಡಿರುವಂತದ್ದು. ಡಯಾಕ್ಸಿನ್ ಅನ್ನೋ ಒಂದು ಏನ್ ಕಂಟೆಂಟ್ ಇದೆ, ಕೆಮಿಕಲ್ ಕಾಂಪೋಸಿಷನ್ ಇದೆ, ಅದು ಗ್ರೂಪ್ ಎ, ಅಂದ್ರೆ ಫಸ್ಟ್ ಕಾರ್ಸಿನೋಜನ್, ಅಂದ್ರೆ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್ ಅಂತಾನೆ ಹೇಳ್ಬೋದು. ಸೊ 2001 ಅಲ್ಲಿ ಮತ್ತೆ US ನ್ಯಾಷನಲ್ ಟಾಕ್ಸಿಕಾಲಜಿ ಪ್ರೋಗ್ರಾಮ್ ಅವರು ಕಂಡಕ್ಟ್ ಮಾಡಿದಾಗ ಸೊ ಅವರು ಕೂಡ ಅದು ಡಯಾಕ್ಸಿನ್ ಅನ್ನೇ ಹ್ಯೂಮನ್ ಕಾರ್ಸಿನೋಜನ್ ಅಂತಾನೆ ಅವರು ಒಪ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಜುಲೈ 2002 ಸ್ಟಡಿಯಲ್ಲೂ ಕೂಡ ಸೊ ಇದು ಡಯಾಕ್ಸಿನ್ ಏನ್ ಇಂಗ್ರೀಡಿಯೆಂಟ್ ಇದೆ ಅಥವಾ ಕೆಮಿಕಲ್ ಕಾಂಪೋಸಿಷನ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಇನ್ಕ್ರೀಸ್ ಮಾಡಕ್ಕೆ ಈ ಒಂದು ಡಯಾಕ್ಸಿನ್ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಸೊ ಅದಕ್ಕೆ ಪದೇ ಪದೇ ಲೇಡೀಸ್ಗೆ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವಿಕ್ಸ್ ಕ್ಯಾನ್ಸರ್ ಇದೆಲ್ಲ ಬರಕ್ಕೆ ಮೇನ್ ರೀಸನ್ ಈ ಒಂದು ಡಯಾಕ್ಸಿನ್ ಅಂತಾನೆ ಹೇಳ್ಬೋದು. ಅದಲ್ಲದೆ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಲ್ತ್ ಇಶ್ಯೂಸ್ ಬರೋಕೆ ಕಾರಣ ಕೂಡ ಈ ಡಯಾಕ್ಸಿನ್ ಎಕ್ಸ್ಪೋಜರ್, ಅಂದ್ರೆ ನಮ್ಮ ಬಾಡಿ ಡಯಾಕ್ಸಿನ್ ಗೆ ಎಕ್ಸ್ಪೋಸ್ ಆಗಿ 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 ಸೊ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇರೋದಕ್ಕೆ ಮೇನ್ ರೀಸನ್. ಸೊ ಎಷ್ಟು ಡೇಂಜರಸ್ ಈ ಡಯಾಕ್ಸಿನ್ ಅಂದ್ರೆ 130 times ಮೋರ್ ಟಾಕ್ಸಿನ್ ದ್ಯಾನ್ ಸೈನೈಡ್. ಸೊ ಸೈನೈಡ್ ನೀವು ಕೇಳಿರ್ತೀರ ಯಾವಾಗ್ಲೂ, ಜಸ್ಟ್ ಒಂದು ಪಿನ್ ಟಚ್ ಮಾಡಿದ್ರೆ ಸಾಕು ಡೆತ್ ಆಗತ್ತೆ. ಅಂತದ್ರಲ್ಲಿ 130 times ಸೈನೈಡ್ ಗಿಂತ ಜಾಸ್ತಿ ಟಾಕ್ಸಿನ್ ಇರ್ತಕ್ಕಂತಹ ಒಂದು ಇಂಗ್ರೀಡಿಯೆಂಟ್ ಅಂದ್ರೆ ಅದು ಡಯಾಕ್ಸಿನ್. ಅದ್ರ ಜೊತೆಗೆ ಅರ್ಸಿನಿಕ್. ಸೊ ಅರ್ಸಿನಿಕ್ ಬಂದ್ಬಿಟ್ಟು ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್ಗೆ ಮೇನ್ ಒಂದು ರೀಸನ್ ಅಂತಾನೆ ಹೇಳ್ಬೋದು. ಅರ್ಸಿನಿಕ್ ಅಷ್ಟು ಪಾಯ್ಸನಸ್. ಸೊ ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು, ಸ್ಕಿನ್ ಡಿಸೀಸಸ್ ಆಗಿರ್ಬೋದು, ಈ ತರದ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಗೆ, ಸ್ಕಿನ್ ರಿಲೇಟೆಡ್ ಗೆ ಅರ್ಸೆನಿಕ್ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಸೊ ಅಂತದ್ರಲ್ಲಿ ಡಯಾಕ್ಸಿನ್ ಅಲ್ಲಿ ಅರ್ಸೆನಿಕ್ ಗಿಂತ 900 times ಹೆಚ್ಚು ಪವರ್ಫುಲ್ ಇರ್ತಕ್ಕಂತ ಒಂದು ಡಯಾಕ್ಸಿನ್ ಅದು. ಅದಲ್ಲದೆ ನೀವೇನ್ ಡಯಾಕ್ಸಿನ್ ಅನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೀರಾ ಅಂದ್ರೆ, ಯಾವುದೇ ಸ್ಯಾನಿಟರಿ ಪ್ಯಾಡ್ಸ್ ಅದು ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಅದ್ರೊಳಗೆ ಡಯಾಕ್ಸಿನ್ ಕಂಟೆಂಟ್ ಇದ್ದೇ ಇರುತ್ತೆ. ಅದೇನ್ ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್, ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಪ್ರೆಗ್ನೆನ್ಸಿ ಆಗಲ್ಲ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಬರುತ್ತೆ, ಮಿಸ್ಕ್ಯಾರೇಜಸ್, ಫೈಬ್ರಾಯ್ಡ್ಸ್, ಸೊ ಈ ತರದ್ದು ಇಮ್ಯೂನ್ ಸಿಸ್ಟಮ್ ಡೌನ್ ಆಗೋದು, ಪ್ರತಿಯೊಂದು ಕೂಡ ಡಿಸೀಸಸ್ ನಿಮಗೆ ಒಂದು ಡಯಾಕ್ಸಿನ್ ನಿಮಗೆ ಗೊತ್ತಿಲ್ದೇನೆ ನಿಮ್ಮ ಬಾಡಿನ ಎಫೆಕ್ಟ್ ಮಾಡ್ತಾ ಇರತ್ತೆ. ಅದಲ್ಲದೆ ಮೇಜರ್ ಆಗಿ ಕ್ಯಾನ್ಸರ್ ಅಂತ ಒಂದು ಮಾರಣಾಂತಿಕ ಕಾಯಿಲೆ ಕೂಡ ಅದರಿಂದ ಬರ್ತಕ್ಕಂತ ಒಂದು ಚಾನ್ಸಸ್ ಇದೆ. ಸೊ ಅದಕ್ಕೆ ಹೇಳೋದು, ಸೊ ಯಾವಾಗ್ಲೂ ಬೆಳ್ಳಿಗಿರೋದೆಲ್ಲ ಹಾಲೆಲ್ಲ ಅಂತಾರಲ್ಲ, ಸೊ ಅದೇ ತರ ಸೊ ಎಷ್ಟು ವೈಟ್ ಆಗಿದೆ ಅಂತ ಪ್ಯಾಡ್ ಅನ್ನ ಯೂಸ್ ಮಾಡಬಾರ್ದು. ಸೊ ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ನೀಟಾಗಿ ಇನ್ ಡೀಟೇಲ್ ಆಗಿ ತಿಳ್ಕೊಂಡು ನಾವು ಆ ಪ್ಯಾಡ್ಸ್ ನ ಯೂಸ್ ಮಾಡ್ಬೇಕು. ಸೊ ಅದಕ್ಕೆ ಯೂಸ್ ಮಾಡ್ಬೇಕಾದ್ರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ತಿಳ್ಕೊಂಡು ಯೂಸ್ ಮಾಡಿ. ಸೊ ವುಮೆನ್ ಪ್ರಾಬ್ಲಮ್ಗೆ
ಒಂದೇ ಒಂದು ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಸೊ ನಮ್ಮ ಫೋವೆಯ ಪ್ಯಾಡ್ಸ್. ಸೊ ಫೋವೆಯ ಪ್ಯಾಡ್ಸ್ ಅಲ್ಲಿ ನಿಮ್ಗೆ 3 ಡಿಫ್ರೆಂಟ್ ವೆರೈಟೀಸ್ ಇದೆ. ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಅಂತಾನೆ ಹೇಳ್ತೀವಿ. ಸೊ ಫೋವೆಯ ಒಂದು ಡೇ ಪ್ಯಾಡ್ ಇದೆ, ನೈಟ್ ಪ್ಯಾಡ್ ಇದೆ ಅಂಡ್ ಪ್ಯಾಂಟಿ ಲೈನರ್ ಇದೆ. ಸೊ ಈ ಮೂರಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದೆ ಅಥವಾ ಯಾವ ಟೈಮ್ಗೆ ಯಾವ್ದನ್ನ ಯೂಸ್ ಮಾಡ್ಬೇಕು ಅಂತ ಇರುತ್ತೋ ಸೊ ಆ ಟೈಮಿಗೆ ನೀವು ಅದನ್ನ ಕನ್ವೀನಿಯಂಟ್ ಆಗಿ ಯೂಸ್ ಮಾಡ್ಬೋದು. ಸೊ ಯಾಕೆ ನಾವು ಸ್ಮಾರ್ಟ್ ಸ್ಯಾನಿಟರಿ ಪ್ಯಾಡಿಗೆ ಸ್ವಿಚ್ ಆನ್ ಆಗ್ಬೇಕು ಅಂತ ಇದೀವಿ ಅಂದ್ರೆ ಸೊ ಇದರಲ್ಲಿ ಆಕ್ಟಿವ್ ಆಕ್ಸಿಜನ್ ಇಂಗ್ರೀಡಿಯೆಂಟ್ ಇದೆ, ಆನಯಾನ್, ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಜೊತೆಗೆ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ಸ್ ಇರೋದ್ರಿಂದ ಯಾವುದೇ ಡಯಾಕ್ಸಿನ್ ಕಂಟೆಂಟ್ ಇಲ್ಲದೆ ನಿಮಗೆ ಹೆಲ್ತಿ ಪೀರಿಯಡ್ಸ್ ಆಗಿರೋಕೆ ತುಂಬಾನೇ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡುತ್ತೆ. ಸೊ ಫಂಕ್ಷನಲಿ ಹೆಲ್ತ್ ಕೇರ್, ನಮ್ಮ ಬಾಡಿ ಹೆಲ್ತಿ ಆಗಿಡ್ಬೇಕು, ನಮ್ಗೆ ಯಾವುದೇ ಆ ಪ್ರಾಬ್ಲಮ್ಸ್ ಇಶ್ಯೂಸ್ ಬರ್ದೇ ಇರೋ ತರ ನಮ್ಮ ಬಾಡಿ ಯಾವಾಗ್ಲೂ ಹೆಲ್ತಿ ಆಗಿಡ್ಬೇಕು, ನಮ್ಮ ಸ್ಟ್ರಾಂಗ್ ಅಬ್ಸಾರ್ಪ್ಷನ್ ಪವರ್ ಜೊತೆಗೆ ನಮ್ಗೆ ಯಾವುದೇ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆಗ್ಬಾರ್ದು, ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಆಗಿರ್ಬೋದು ನಮ್ಮ ಬಾಡಿಗೆ ಪೆನಿಟ್ರೇಟ್ ಆಗ್ಬಾರ್ದು ಅಂದ್ರೆ ಸೊ ಈ ಒಂದು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ನಾವು ಬಳಸಬೇಕು. ಸೊ ಇದರಲ್ಲಿ ಏನೇ ಇಂಗ್ರೀಡಿಯೆಂಟ್ಸ್ ಇದೆ, ನಾನು ಅವಾಗ್ಲೇ ಹೇಳಿದೆ, ಫಸ್ಟ್ ಯೂಸ್ ಮಾಡಕ್ಕಿಂತ ಮುಂಚೆ ಏನಿದೆ ಏನಿಲ್ಲ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ಅಂತ ಹೇಳಿದೆ. ಸೊ ಇದರಲ್ಲಿ ಪ್ರೀಮಿಯಂ ಸಾಫ್ಟ್ ಸರ್ಫೇಸ್ ಇರೋದ್ರಿಂದ ನಿಮ್ಗೆ ಸ್ಮೂತ್ ಆಗಿ ಸೊ ಅಪ್ಪರ್ ಲೇಯರ್ ಏನಿದೆ ಸಾಫ್ಟ್ ಕಾಟ್ನಿ ಸಾಫ್ಟ್ ಇರುತ್ತೆ. ಸೊ ಯಾವುದೇ ರೀತಿ ಇರಿಟೇಷನ್ಸ್ ಇಚ್ಚಿನೆಸ್ ಯಾವುದು ಆಗೋದಿಲ್ಲ. ಸೊ ಅದ್ರೊಳಗೆ ನಿಮ್ಗೆ ಏನಾಗುತ್ತೆ, ಆನಯಾನ್ ಚಿಪ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಬ್ಯಾಕ್ಟೀರಿಯಾ ಕಿಲ್ ಆಗುತ್ತೆ, ಸ್ಮೆಲ್ ಓಡರ್ ಏನಾದ್ರು ಇದ್ರೆ ಅದನ್ನ ರಿಮೂವ್ ಮಾಡುತ್ತೆ, ಸ್ಟ್ರೆಸ್ ರಿಲೀಫ್ ಮಾಡುತ್ತೆ, ಮೂಡ್ ಸ್ವಿಂಗ್ಸ್ ಇದ್ರೆ ಅದನ್ನ ರಿಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇರೋದ್ರಿಂದ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ, ಯಾವುದೇ ಕ್ಲಾಟಿಂಗ್ಸ್ ಆಗಕ್ಕೆ ಬಿಡೋದಿಲ್ಲ ಅಂಡ್ ಅನ್ಹೈಜಿನಿಕ್ ಆಗದೆ ಇರೋ ತರ ಅದು ಕಾಪಾಡ್ಕೊಳುತ್ತೆ. ಅದ್ರ ಜೊತೆಗೆ ಮ್ಯಾಗ್ನೆಟಿಕ್ ಲೇಯರ್ ಇರೋದ್ರಿಂದ ಸೊ ಮೆನ್ಸ್ಟ್ರುಯಲ್ ಡಿಸ್ಕಂಫರ್ಟ್ ಏನೇ ಇದ್ರೂ ಕೂಡ, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಅಥವಾ ಇಚ್ಚಿನೆಸ್, ಅಲರ್ಜಿ, ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಸ್ಪ್ರೆಡ್, ಯಾವುದೇ ತರದ ಪ್ರಾಬ್ಲಮ್ಸ್ ಇದ್ರೂ ಕೂಡ, ಮೆನ್ಸ್ಟ್ರುಯಲ್ ಡಿಸ್ಕಂಫರ್ಟ್ ಏನೇ ಇದ್ರೂ ಕೂಡ ಅದನ್ನ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಲೀಕೇಜ್ ಪ್ರೂಫ್ ಸಿಸ್ಟಮ್ ಇರೋದ್ರಿಂದ, ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಎಷ್ಟೇ ಲೀಕೇಜ್ ಇದ್ರೂ ಕೂಡ ಐ ಅಬ್ಸಾರ್ಪ್ಷನ್ ಜೆಲ್ ಇರೋದ್ರಿಂದ ಅಬ್ಸಾರ್ಬಿಂಗ್ ಪವರ್ ತುಂಬಾನೇ ಚೆನ್ನಾಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಲೀಕೇಜಸ್ ಪ್ರಾಬ್ಲಮ್ ಬರೋದಿಲ್ಲ. ಸೊ ಆಕ್ಟಿವ್ ಆಕ್ಸಿಜನ್ ಅಂತ ಹೇಳ್ತಾ ಇದೀವಿ, ನೆಗೆಟಿವ್ ಅಯಾನ್ಸ್ ಅಂತ ಹೇಳ್ತಾ ಇದೀವಿ. ಯಾಕೆ ಈ ಒಂದು ನೆಗೆಟಿವ್ ಅಯಾನ್ ಇರಬೇಕು ಅಂದ್ರೆ ಸೊ ನಮ್ಗೆ ಗೈನಿಕಲ್ ಇಶ್ಯೂಸ್ ಏನೇ ಇದ್ರು, ಇನ್ಫೆಕ್ಷನ್ಸ್ ಆಗಿರ್ಬೋದು, ಓಡರ್ ಆಗಿರ್ಬೋದು, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ತಡಿತಕ್ಕಂತ ಒಂದು ಕೆಪಾಸಿಟಿ ಈ ಆಕ್ಟಿವ್ ಆಕ್ಸಿಜನ್ ಇದೆ. ನೆಗೆಟಿವ್ ನೆಗೆಟಿವ್ ಅಯಾನ್ ಏನಿದೆ ಅದು ಅಬ್ಸರ್ವ್ ಮಾಡ್ಕೊಳಕ್ಕೆ, ನಮ್ಮ ಬಾಡಿಯಲ್ಲಿ ನೆಗೆಟಿವ್ ಅಯಾನ್ ಎಷ್ಟು ಚೆನ್ನಾಗಿರುತ್ತೋ ಸೊ ಅಷ್ಟು ನಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ. ಅದ್ರ ಜೊತೆಗೆ 8 ಲೇಯರ್ ಪ್ರೊಟೆಕ್ಷನ್ಸ್ ಇರುತ್ತೆ, ಸಿಲ್ಕಿ ಸ್ಕಿನ್ ಸಾಫ್ಟ್ನೆಸ್ ಇರುತ್ತೆ, ಕಾಟ್ನಿ ಸಾಫ್ಟ್ ಇರೋದ್ರಿಂದ ನಿಮ್ಮ ಬಾಡಿಗೆ ಯಾವುದೇ ಇರಿಟೇಷನ್ಸ್ ಆಗೋದಿಲ್ಲ. ಸೊ ರ್ಯಾಶಸ್ ಅಥವಾ ಅಲರ್ಜಿ ಇದೆ ಯಾವುದನ್ನು ಕೂಡ ಅದು ಆಗಕ್ ಬಿಡೋದಿಲ್ಲ. ಆಕ್ಟಿವ್ ಆಕ್ಸಿಜನ್ ಮತ್ತೆ ನೆಗೆಟಿವ್ ಅಯಾನ್ ಏನ್ ಮಾಡತ್ತೆ, ನಿಮಗೆ ಚಿಪ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತ ಸ್ಮೆಲ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಲೋ ಆಕ್ಸಿಜನ್ ಆಗಿರ್ಬೋದು ಅದು ಯಾವುದು ಆಗಕ್ ಬಿಡೋದಿಲ್ಲ. ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗಿ ನಿಮ್ಗೆ ಬಾಡಿಗೆ ಪೆನಿಟ್ರೇಷನ್ ಆಗ್ತಾ ಇರತ್ತೆ. ಅದ್ರ ಜೊತೆಗೆ ಪವರ್ಫುಲ್ ಅಬ್ಸಾರ್ಪ್ಷನ್ ಇರೋದ್ರಿಂದ ಯಾವುದೇ ರೀತಿಯಾದಂತ ಲೀಕೇಜಸ್ ಇರೋದಿಲ್ಲ ಅಂಡ್ ಹೆಲ್ತಿ ಪೀರಿಯಡ್ಸ್ ಅನ್ನ ನೀವು ನೋಡ್ಬೋದು. ಅದ್ರ ಜೊತೆಗೆ ವೆಜಿನಲ್ ಸೆಲ್ಫ್ ಟೆಸ್ಟ್ ಕಿಟನ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಸೊ ಅದ್ರೊಳಗೆ ನಿಮ್ಮ ವೆಜಿನಲ್ ಇನ್ಫೆಕ್ಷನ್ಸ್ ಏನಿದೆ ಸೊ ಅದು ವಿಜಿನಲ್ ಇನ್ಫೆಕ್ಷನ್ಸ್ ಯಾವ ತರ ಇದೆ ಅನ್ನೋದನ್ನ ನೀವು ನೀಟಾಗಿ ನೋಡ್ಕೊಂತ ಹೋಗ್ಬೋದು. ಯಾವುದೇ ರೀತಿಯಾದಂತಹ ವೆಜಿನಲ್ ಇನ್ಫೆಕ್ಷನ್ಸ್ ಆಗಕ್ಕೆ ಬಿಡೋದಿಲ್ಲ. ಸೊ ನೆಕ್ಸ್ಟ್ ನಾನು ಹೇಳಿದೆ ಅವಾಗ್ಲೇ ನೆಗೆಟಿವ್ ಅಯಾನ್ ಚಿಪ್ ಅಂತೇಳಿ. ಸೊ ನೆಗೆಟಿವ್ ಅಯಾನ್ ಚಿಪ್ ಯಾಕೆ ಇರಬೇಕು ಅಂದ್ರೆ ನಮ್ಮ ಬಾಡಿಯಲ್ಲಿ ಸುಸ್ತಾಗಿರ್ಬೋದು, ಆಯಾಸ ಆಗಿರ್ಬೋದು, ಡಿಸ್ಕಂಫರ್ಟ್ ಆಗಿರ್ಬೋದು, ರಿಫ್ರೆಶಿಂಗ್ ಪವರ್ ಡೌನ್ ಇದ್ರೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ನಮ್ಮ ಬಾಡಿನ ರಿಫ್ರೆಶ್ ಆಗಕ್ಕೆ ಮೇಂಟೈನ್ ಮಾಡಕ್ಕೆ ನೋಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ DNA ನ ಇನ್ಆಕ್ಟಿವ್ ಇದ್ರೆ ಅದನ್ನ ಆಕ್ಟಿವ್ ಮಾಡುತ್ತೆ, ರಿಪೇರ್ ಮಾಡುತ್ತೆ. ಅದ್ರ ಜೊತೆಗೆ ಬಾಡಿಯಲ್ಲಿ ಡಿಟಾಕ್ಸಿಫಿಕೇಶನ್ ಫಂಕ್ಷನ್ ಡೌನ್ ಇತ್ತು ಅಂದ್ರೆ ಅದನ್ನ ಇಂಪ್ರೂವ್ ಮಾಡತ್ತೆ. ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಕ್ಲಾಟಿಂಗ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ತೆಗೆಯುತ್ತೆ. ಅದ್ರ ಜೊತೆಗೆ ಬ್ಯಾಕ್ಟೀರಿಯಾಸ್, ಫಂಗಲ್ ಇನ್ಫೆಕ್ಷನ್ಸ್ ಏನಾದ್ರು ಸ್ಪ್ರೆಡಿಂಗ್ ಆಗ್ತಾ ಇತ್ತು ಅಂದ್ರೆ ಅದನ್ನು ಕೂಡ ತಡಿತಕ್ಕಂತ ಒಂದು ಕೆಲಸ ಮಾಡುತ್ತೆ. ಜೊತೆಗೆ ಇನ್ಫ್ಲಮೇಷನ್ ಸ್ವೆಲ್ಲಿಂಗ್ಸ್ ಏನಾದ್ರು ಇತ್ತು ಅಂದ್ರೆ
ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಸೊ ಇದಿಷ್ಟು ಕೂಡ ನೆಗೆಟಿವ್ ಅಯಾನ್ ಚಿಪ್ ಮಾಡ್ತಕ್ಕಂಥದ್ದು. ಸೊ ನಮ್ಮ ಬಾಡಿಯಲ್ಲಿ ನೆಗೆಟಿವ್ ಅಯಾನ್ ಚಿಪ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಸೊ ಮಲ್ಟಿ ವೇಸ್ ಅಲ್ಲಿ ಅದು ಕೆಲಸ ಮಾಡುತ್ತೆ. ಜೊತೆಗೆ ನಿಮ್ಗೆ ಅಯಾನ್ ಚಿಪ್ ನಿಮ್ಗೆ ಏನಾದ್ರು ಬಾಡಿ ಪೇನ್ಸ್ ಇತ್ತು, ಹೆಡೇಕ್ ಇತ್ತು, ಏನೇ ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ಆ ಅಯಾನ್ ಚಿಪ್ ನ ತಗೊಂಡ್ಬಿಟ್ಟು, ಸೊ ಅದೇನ್ ಸ್ಟ್ರಿಪ್ ಇದೆ, ಸೊ ಆ ಸ್ಟ್ರಿಪ್ ಗ್ರೀನ್ ಕಲರ್ ನಿಮಗೆ ಇಲ್ಲೇನ್ ಕಾಣಿಸ್ತಾ ಇದೆ ಅಲ್ಲ, ಸೊ ಈ ಗ್ರೀನ್ ಕಲರ್ ಸ್ಟ್ರಿಪ್ ಏನಿದೆ ಅದನ್ನ ತಗೊಂಡ್ಬಿಟ್ಟು ಸ್ವಲ್ಪ ವೆಟ್ ಮಾಡಿ ನಿಮ್ಗೆ ಎಲ್ಲಿ ಪೇನ್ ಇದೆ ಅನ್ನೋ ಅಲ್ಲಿ ಇಟ್ಕೊಂಡ್ರೆ ಇಮಿಡಿಯೇಟ್ ಆಗಿ ಪೇನ್ ಕೂಡ ರಿಲೀಫ್ ಆಗುತ್ತೆ. ಸೊ ಇನ್ನ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಬಂದ್ಬಿಟ್ರೆ ನಿಮಗೆ ರಿಲ್ಯಾಕ್ಸ್ ಮಸಲ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಯಾವುದೇ ರೀತಿಯಾದಂತಹ ಮಸಲ್ ಕ್ರಾಂಪಿಂಗ್ ಆಗಲ್ಲ, ಬಾಡಿಯಲ್ಲಿ ಡಿಸ್ಕಂಫರ್ಟ್ ಆಗೋದಿಲ್ಲ. ಸೊ ಕ್ರಾನಿಕ್ ಪೇನ್ ಅಂದ್ರೆ ತುಂಬಾ ದಿನದಿಂದ ಪೇನ್ ಸಫರ್ ಆಗ್ತಾ ಇದ್ರಿ ಅಂದ್ರೆ, ಸೊ ಅಥವಾ ಪೀರಿಯಡ್ಸ್ ಪೇನ್ ಆಗಿರ್ಬೋದು, ಬಾಡಿ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಏನೇ ಇದ್ರೂ ಕೂಡ ಅದನ್ನ ರಿಲ್ಯಾಕ್ಸ್ ಮಾಡಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ನ ಇಂಪ್ರೂವ್ ಮಾಡುತ್ತೆ. ಇಂಪ್ರೂವ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಯಾಕಂದ್ರೆ ಆಕ್ಸಿಜನ್ ಫ್ಲೋ ನ ಜಾಸ್ತಿ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಸೊ ಬ್ಲಡ್ ಫ್ಲೋ ತುಂಬಾ ಚೆನ್ನಾಗಾಗುತ್ತೆ. ಯಾಕಂದ್ರೆ ಮೇನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಿ ಆಕ್ಸಿಜನ್ ಸಪ್ಲೈ ಚೆನ್ನಾಗಿರ್ಬೇಕು. ಆಕ್ಸಿಜನ್ ಸಪ್ಲೈ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಓವರ್ ಆಲ್ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಡೀಪ್ FIR ಪೆನಿಟ್ರೇಷನ್ ಅಂತ ಕರಿತೀವಿ. ಅಂದ್ರೆ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಏನಾಗುತ್ತೆ, ಡೀಪ್ ಆಗಿ ಪೆನಿಟ್ರೇಷನ್ ಆಗೋದ್ರಿಂದ ನಮ್ ಬಾಡಿಯಲ್ಲಿ ಸ್ಕಿನ್ ಇನ್ಫೆಕ್ಷನ್ಸ್ ಏನಾದ್ರು ಇತ್ತು, ಸ್ಕಿನ್ ಇಂಜುರೀಸ್ ಏನಾದ್ರು ಇತ್ತು, ಅಲರ್ಜಿ ಇನ್ಫೆಕ್ಷನ್ಸ್ ಏನಾದ್ರು ಇತ್ತು ಅಂದ್ರೂ ಕೂಡ ಅದು ಕ್ಲಿಯರ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಮ್ಯಾಜಿಕಲ್ ಜೆಲ್ ಬಂದ್ರೆ ಹೆವಿ ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಲೀಕೇಜ್ ಇರಲ್ಲ. ಅಡ್ವಾನ್ಸ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕೂಡ ಇರುತ್ತೆ ನಿಮ್ಗೆ. ಸೊ ಜೆಲ್ ಲೈಕ್ ಸ್ಟ್ರಕ್ಚರ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ನಿಮ್ಗೆ ಔಟ್ಸೈಡ್ ಲೀಕೇಜ್ ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ಸೊ ಇಲ್ಲಿ ವಿಂಗ್ಸ್ ನೋಡ್ಬೋದು ನಿಮ್ಗೆ, ಸೈಡ್ ವಿಂಗ್ಸ್. ಸೊ ಓವರ್ ಆಲ್ ಬಾಡಿಗೆ ನಿಮ್ಗೆ ಅಡ್ಜಸ್ಟಬಲ್ ಆಗಿರೋ ತರ ಇದೆ. ಸೊ ಸ್ಮಾರ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಸೊ ಇನ್ನ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನ್ಯಾನೋ ಸಿಲ್ವರ್ ಆಂಟಿ ಬ್ಯಾಕ್ಟೀರಿಯಲ್ ಟೆಕ್ನಾಲಜಿ ಇದ್ರೊಳಗೆ ಇನ್ಕ್ಲೂಡ್ ಆಗಿರೋದು. ಯಾಕೆ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ಸ್ ಬೇಕು ಅಂದ್ರೆ, ನಮ್ಗೆ ನ್ಯಾನೋ ಸಿಲ್ವರ್ ಟೆಕ್ನಾಲಜಿ ಏನಿದೆ ಹೈಯೆಸ್ಟ್ ಹೆಲ್ತ್ ಬೆನಿಫಿಟ್ ಇರತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಮ್ಮ ಬಾಡಿಯಲ್ಲಿ ಸಿಲ್ವರ್ ಪಾರ್ಟಿಕಲ್ಸ್ ನ ಹೆಚ್ಚು ಇದ್ದಷ್ಟು ನಮ್ಮ ಬಾಡಿ ಆಕ್ಟಿವ್ ಆಗುತ್ತೆ. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗಕ್ಕೆ ಬಿಡೋದಿಲ್ಲ. ನಮ್ಮ ಬಾಡಿಯ ಇಮ್ಯುನಿಟಿ ಪವರ್ ಅನ್ನ ಇಂಪ್ರೂವ್ ಮಾಡಕ್ಕೆ ನಮಗೆ ಸಿಲ್ವರ್ ಪಾರ್ಟಿಕಲ್ಸ್ ಬೇಕೇ ಬೇಕು. ಸೊ ಯಾವುದೇ ರೀತಿಯಾದಂತಹ ಅಲರ್ಜಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗದೆ ಇರೋ ತರ ಸೊ ಈ ಒಂದು ಸಿಲ್ವರ್ ಪಾರ್ಟಿಕಲ್ಸ್ ನೋಡ್ಕೊಳತ್ತೆ. ಸೊ ವೇರಿಯಸ್ ನ್ಯಾನೋ ಸ್ಕೇಲ್ ಸಿಲ್ವರ್ ಪಾರ್ಟಿಕಲ್ ಯಾಕೆ ನಮಗೆ ಬೇಕು ಅಂದ್ರೆ, ಸೊ ನಮಗೆ ಫ್ಲೂ, ಫೀವರ್, ಇನ್ಫೆಕ್ಷನ್ಸ್ ಯಾವುದೇ ರೀತಿಯಾದಂತಹ ಅಲರ್ಜಿ, ವೈರಲ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗದೆ ಇರೋ ತರ ನೋಡ್ಕೊಳುತ್ತೆ. ಜೊತೆಗೆ ಈಸ್ಟ್ ಜೊತೆಗೆ ಫೈಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈಸ್ಟ್ ಅಂದ್ರೆ ನಿಮ್ಗೆ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಯಾವುದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಅದನ್ನ ತಡಿಯಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಲೆಪ್ರಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಲ್ ಕೈಂಡ್ಸ್ ಆಫ್ ಕ್ಯಾನ್ಸರ್ ಬರ್ದೇ ಇರೋ ತರ ತಡೆಯುತ್ತೆ. ಸೈಡ್ ಎಫೆಕ್ಟ್ಸ್ ಯಾವುದೇ ಕೀಮೋಥೆರಪಿ, ರೇಡಿಯೇಷನ್ ಥೆರಪಿಯಿಂದ ಏನೇ ಸೈಡ್ ಎಫೆಕ್ಟ್ಸ್ ಇದ್ರೂ ಕೂಡ ಈ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ಸ್ ಏನಿದೆ ಅದನ್ನ ತಡಿತಕ್ಕಂತ ಒಂದು ಕೆಲಸ ಮಾಡುತ್ತೆ. ಅಂಡ್ ಲೋ ಇಮ್ಯುನಿಟಿ ಇತ್ತು ಅಂದ್ರೆ ಅದನ್ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅಲ್ಲದೆ ಏನೇ ಡಿಸೀಸಸ್ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್, ಇಶ್ಯೂಸ್ ಇತ್ತು, ಕ್ರೋನಿಕ್ ಡಿಸೀಸಸ್ ಇತ್ತು ಅಂದ್ರೆ ಅದ್ರ ವಿರುದ್ಧ ಕೂಡ ಕೆಲಸ ಮಾಡಕ್ಕೆ ಈ ಒಂದು ಸಿಲ್ವರ್ ಪಾರ್ಟಿಕಲ್ಸ್ ಕೆಲಸ ಮಾಡತ್ತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ವೆರಿ ಎಫೆಕ್ಟಿವ್ ಇನ್ ಹೆಪಟೈಟಿಸ್ ಆಗಿರ್ಬೋದು, ಸ್ವೈನ್ ಫ್ಲೂ, ಬರ್ಡ್ ಫ್ಲೂ, ಈ ತರದ್ದು ಏನೇ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಲ್ ಡಿಸೀಸಸ್ ಇದ್ರು ಕೂಡ ಅದ್ರ ವಿರುದ್ಧ ಹೋರಾಡಕ್ಕೆ ಈ ಒಂದು ನ್ಯಾನೋ ಸಿಲ್ವರ್ ಪಾರ್ಟಿಕಲ್ಸ್ ನ ಯೂಸ್ ಮಾಡ್ತಾರೆ ಇನ್ ಜನರಲ್ ಆಗಿ. ಸೊ ಅಂತ ಒಂದು ಎಫೆಕ್ಟಿವ್ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ನಮ್ಮ ಒಂದು ಫೋವೆಯ ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಸೊ ತುಂಬಾನೇ ಹೆಲ್ಪ್ಫುಲ್ ಅಥವಾ ಹೆಲ್ತ್ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು, ಸೊ ಪ್ರತಿಯೊಂದು ಪ್ಯಾಡ್ ಅಲ್ಲೂ ಕೂಡ ನಿಮಗೆ ಫಾರ್ ಇನ್ಫ್ರಾರೆಡ್ ಮ್ಯಾಗ್ನೆಟಿಸಮ್ ಇರುತ್ತೆ. ನೆಗೆಟಿವ್ ಅಯಾನ್ ಚಿಪ್ ಇದೆ, ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನ ಅಬ್ಸಾರ್ವ್ ಮಾಡ್ಕೊಳುತ್ತೆ. ಸೊ ಈ ಮೈಕ್ರೋ ಸರ್ಕ್ಯುಲೇಷನ್ಸ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ಇದೆ ನಿಮ್ಗೆ ಆಂಟಿ ಇನ್ಫ್ಲಮೇಟರಿ ಅಥವಾ ಇಮ್ಯುನಿಟಿ ಪವರ್, ಸ್ಟಾಮಿನಾ ಬೂಸ್ಟ್ ಅಪ್ ಮಾಡಕ್ಕೆ ಅಥವಾ ಆಂಟಿ ಬ್ಯಾಕ್ಟೀರಿಯಲ್ ಏನೇ ಎಫೆಕ್ಟ್ ಇದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇರೋದ್ರಿಂದ ನಾವಾಗ್ಲೇ ಹೇಳಿದೆ ಬ್ಲಡ್ ಸರ್ಕ್ಯುಲೇಷನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನೆಗೆಟಿವ್ ಅಯಾನ್ಸ್ ಏನ್ ಮಾಡುತ್ತೆ, ಆ ಒಂದು ಪ್ಯೂರಿಫೈ ಮಾಡುತ್ತೆ, ಫ್ರೆಶ್ ಏರ್ ನ ಪ್ರೊಡ್ಯೂಸ್ ಮಾಡುತ್ತೆ, ಓಡರ್ ನ ಕಮ್ಮಿ ಮಾಡುತ್ತೆ. ಅಂದ್ರೆ ಬಾಡಿಯಲ್ಲಿ ಮೆಟಬಾಲಿಸಮ್ ರೇಟ್ ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ನ ಇನ್ಕ್ರೀಸ್ ಮಾಡುತ್ತೆ. ಆಕ್ಟಿವ್
ಅಯಾನ್ಸ್ ಏನಿದೆ, ನೆಗೆಟಿವ್ ಅಯಾನ್ಸ್ ಏನಿದೆ, ಸೊ ಅದನ್ನ ಜನರೇಟ್ ಮಾಡುತ್ತೆ. ಬಾಡಿ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಮೂಡ್ ಸ್ವಿಂಗ್ಸು, ಇರಿಟೇಷನ್ಸು, ಇಚ್ಚಿನೆಸ್ ಇದು ಯಾವುದೂ ಆಗದೆ ಇರೋ ತರ ನೋಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಅಬ್ಸಾರ್ಬೆಂಟ್ ಪವರ್ ನೀವು ನೋಡೋದಾದ್ರೆ, ಸೊ ಡಬಲ್ ವಿಂಗ್ ಇದೆ. ಸೊ ಹೈಲಿ ಅಬ್ಸಾರ್ಬೆಂಟ್, ಬೇರೆ ಸ್ಯಾನಿಟರಿ ಪ್ಯಾಡ್ ಗೆ ಕಂಪೇರ್ ಮಾಡಿದ್ರೆ ಸೊ 100% ನಿಮಗೆ ಲೀಕೇಜ್ ಪ್ರೂಫ್ ಸಿಗುತ್ತೆ. ಅದ್ರ ಜೊತೆಗೆ ವೈಡರ್ ಬ್ಯಾಕ್, 50% ವೈಡರ್ ಬ್ಯಾಕ್ ಇರೋದ್ರಿಂದ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಫಾಸ್ಟ್ ಅಬ್ಸಾರ್ಬಿಂಗ್ ಕೂಡ ಇದೆ. ಸೊ ಇನ್ನ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಬರೋದಾದ್ರೆ, ರೆಗ್ಯುಲರ್ ಪ್ಯಾಡ್ಸ್ ನ ನೀವು ಹೊರಗಡೆ ಏನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ರೆಗ್ಯುಲರ್ ಪ್ಯಾಡ್ಸ್ ನೋಡೋದಾದ್ರೆ 240 mm ನಿಮಗೆ ಲೆಂತ್ ಬರುತ್ತೆ. ಸೊ ಅದರಲ್ಲೇ ನಮ್ಮ ಒಂದು ಡೇ ಪ್ಯಾಡ್ ಲೆಂತ್ ಬಂದ್ಬಿಟ್ಟು 285 mm, ಅದಕ್ಕಿಂತ ಜಾಸ್ತಿ ಇದೆ. ಅಂಡ್ ನೈಟ್ ಯೂಸ್ ನೋಡೋದಾದ್ರೆ ನೀವು 330 mm, ಎಲ್ಲದಕ್ಕಿಂತ ವೈಡೆಸ್ಟ್ ಅಂತಾನೆ ಹೇಳ್ಬೋದು ಅಂಡ್ ಲಾಂಗೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನ ಪ್ಯಾಂಟಿ ಲೈನರ್ ಬಂದ್ಬಿಟ್ಟು ನಿಮ್ಗೆ 155 mm ಲೆಂತ್ ಅಲ್ಲಿ ಸಿಗುತ್ತೆ. ಇದಿಷ್ಟು ನಿಮ್ಗೆ ಡಿಫ್ರೆಂಟ್ ವೇರಿಯಂಟ್ಸ್ ಅಲ್ಲಿ ಸಿಗ್ತಕ್ಕಂತ ಒಂದು 4-way ಸ್ಯಾನಿಟರಿ ನ್ಯಾಪ್ಕಿನ್. ಸೊ ಎನಿ ಪ್ರಾಬ್ಲಮ್ಸ್, ಎನಿ ವುಮೆನ್ ಪ್ರಾಬ್ಲಮ್ಸ್, ಎನಿ ಗೈನಿಕಲ್ ಇಶ್ಯೂಸ್ ಯಾವುದೇ ಇದನ್ನು ಕೂಡ ಸೊ ಅದನ್ನ ನೀವು ಸ್ವಿಚ್ ಟು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ಸ್, ನಮ್ಮ 4-way ಒಂದು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಗೆ ಸ್ವಿಚ್ ಆನ್ ಆಗೋದ್ರಿಂದ ಸೊ ನಿಮ್ಮ ಪೀರಿಯಡ್ಸ್ ಏನಿರುತ್ತೆ ಅದು ಹ್ಯಾಪಿ ಪೀರಿಯಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಗೆ so ಏನೇ ಹೆಲ್ತ್ ಇಶ್ಯೂಸ್, ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸೊ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತಿನ ಒಂದು ಇನ್ಫಾರ್ಮೇಶನ್ ಏನಿದೆ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಏನೇ ಇನ್ಫಾರ್ಮೇಶನ್ಸ್, ಏನೇ ಶೇರಿಂಗ್ಸ್ ಇದ್ರೂ ಕೂಡ ಸೊ ಪ್ರತಿಯೊಬ್ಬರಿಗೂ ಈ ಒಂದು ಇನ್ಫಾರ್ಮೇಶನ್ ಅಥವಾ ಮೆಸೇಜ್ ನ ಶೇರ್ ಮಾಡಕ್ಕೆ ನೀವು ಫೋಕಸ್ ಮಾಡಿ. ಯಾಕೆಂದ್ರೆ ಎಲ್ಲರೂ ಲೇಡೀಸ್ಗೆ ಈ ಒಂದು ಪ್ರಾಬ್ಲಮ್ಸ್, ಇಶ್ಯೂಸ್ ಏನಿದೆ ತುಂಬಾನೇ ಸಫರ್ ಆಗ್ತಾ ಇದ್ದಾರೆ. ಸೊ ಅದನ್ನ ನಾವು ತಡಿಬೇಕು ಅಂದ್ರೆ ಆದಷ್ಟು ಹೆಚ್ಚು ಜನಕ್ಕೆ ಈ ಒಂದು ಇನ್ಫಾರ್ಮೇಶನ್ ಅಥವಾ ಈ ಒಂದು ಮಾಹಿತಿನ ಶೇರ್ ಮಾಡ್ಬೇಕು. ಸೊ ಎಷ್ಟು ಜನಕ್ಕೆ ಶೇರ್ ಮಾಡ್ತಿರೋ ಅಷ್ಟು ಜನಕ್ಕೆ ನೀವು ಆರೋಗ್ಯ ಕೊಟ್ಟಂಗಾಗುತ್ತೆ. ಸೊ ಅಂತ ಹೇಳ್ತಾ ಸೊ ಈ ಒಂದು ಸೆಷನ್ ಅನ್ನ ಇಲ್ಲೇ ಎಂಡ್ ಮಾಡ್ತಾ